ಖಾಲಿ ಕಾಸು ಮಲ್ಪನೆ ಅಂಡ್ ಕಾಸು ಮಲ್ಪನೆ ಇರುತ್ತೆ 30 ಉಂಡು ಏನಾಡ 30 ಉಂಟದಲ್ಲಿ 20 ಕಾಯಿನ್ ಉಂಡವು ಸರಿ ಸರಿ ಏನಂತ ಅಲ್ಲ ಇಂಕ ಕಾರ್ ಸ್ವಲ್ಪ ದೂರಕ್ಕೆ ಹಾಕೋ ಅಂತ ಮರವಾಯ್ ಎಂತ ಬಂದಿದ್ದೀವಿ ಇವಾಗ ಎಲ್ಲಿಗೆ ಮಲ್ಪೆನಾ ಇದು ಎಲ್ಲಿ ನಡಿ ಹೋಣ ಮಲ್ಪೆ ನೋಡಿದ್ದೀರಾ ಬೀಚ್ ವ್ಯೂ ನೋಡಿ ಒಂದ್ಸಲಿ ತೋರಿಸ್ತೀನಿ ಹೆಂಗಿದೆ ಅಂತ ಸೂಪರ್ ಆಗಿದೆ ವಾವ್ ಹೆಂಗಿದೆ ರೀ ವಾತಾವರಣ ಬೆಂಗಳೂರು ತುಂಬಾನೇ ಬ್ಯೂಟಿಫುಲ್ ಅಂತ ಹೇಳ್ಬೋದು. ಎಲ್ಲಿ ಯಾವ್ದಕ್ಕೂ ಅದಕ್ಕೂ ಕಂಪಾಸ್ ಬಂದ್ರೆ ನಮ್ಗ ಕಪಲ್ಸ್ಗ ಎಂಚ ಇಂಜಿ ಮಲ್ಪೆ ಬೀಚ್ಲೆ ಎಂಜಿ ಗಗನನಿ ಭುವನನಿ ಶಿಖರನಿ ದಣಿದರೆ ಧರಣಿಗೆ ಧಣಿಯುನಿ ಈಗ ನಾವು ಸದ್ಯಕ್ಕೆ ಮಲ್ಪೆ ಬೀಚ್ ಹತ್ರ ಒಳ್ಳೆ ಕೂಲ್ ವೆದರ್ ಏನ್ ಹೇಳ್ತೀರಾ ಬೀಚ್ ಬಗ್ಗೆ ತುಂಬಾ ಅಲೆಗಳಿದಾವೆ ಹಾಗಾಗಿ ನಾವು ಇಳಿಯೋಕ್ಕಿಲ್ಲ ಸೇಫ್ಟಿ ಫಸ್ಟ್ ಇದೆಲ್ಲ ನೆಕ್ಸ್ಟ್ ಕಾರಲ್ಲಿ ಹೋಗ್ಬೋದಾ ನಡ್ರಿ ಪ್ರದೀಪ್ ಅವ್ರೆ ಹೋಗೋಣ ಎಲ್ಲಿಗೆ ಲಾಸ್ಟ್ ಟೈಮ್ ಒಂದು ಕೆಸಿನೋ ಇಲ್ಲಿಂದ ಹೋಗಿತ್ತು ಕೆಸಿನೋಕ್ಕೆ ಗೋವಾಕ್ಕೆ ಇಜ್ಜಿ ಟ್ರಿಪ್ಪಲ್ಲಿ ಇಲ್ಲ ನಡೆಯಲ್ಲ ಇಜ್ಜಿ ಫುಲ್ಲು ಬಜ್ಜಿ ಬುದ್ಧಿ ಇನ್ನೂ ಬಿಟ್ಟಿಲ್ಲ ಎಲ್ಲೂ ಬಿಡಲ್ಲ ಅದು ಬೆಳೆದು ಬಂದ ಬುದ್ಧಿ ಹೆಂಗ್ ಬಿಟ್ಕೊಳಕಾಗುತ್ತೆ ತೊಳಿ ಅಕ್ಕ ತೊಳ್ಳು ಬೋಟ್ ತೊಳಿ ತಳ್ಳ ಬೋಟ್ ಅವ್ರು ತೊಳ್ತವ್ರ ಆಯ್ತಾರ ವಿಡಿಯೋ ಮಾಡೋ ತಳ್ಳ ಮಚ್ಚಿ ಬೋಡು ತೊಳ್ಳೋಗ್ರು ತೊಳ್ಳು ಅಣ್ಣ ಬತ್ತಾವ್ ತಡಿ ನಾವು ನಮ್ಮ ಹುಡುಗ ಬತ್ತಾವ್ ತಡಿ ಅಣ್ಣ ನಿಮಿಷ ತೆಗಿ ನೀನು ತಪ್ಪಾಗಿ ಹಾಕಿದೆ ಈ ಕಡೆಗೆ ತೊಳ್ರ ಅವನ್ ಯಾಕೆ ಎಲ್ಲಿ ತಳ್ತಾ ಇದ್ದೀರಾ ತೊಳ್ಳ ಹಾ ತಳ್ಳ ಪಾರ್ಕ್ ಇದು ಸೀಸನ್ ಟೈಮ್ ಡಿಮ್ಯಾಂಡ್ ಗಾಡಿ ಫುಲ್ ಆಗಿರ್ತದೆ ಸೊ ಇವಾಗ ಸೀಸನ್ ಇಲ್ಲ ಅಲ್ಲ ನೀವಿಬ್ರು ತುಳು ಮಾತಾಡಿ ಇವನು ನನ್ಗೇನು ಅರ್ಥ ಆಯ್ತಲ್ಲ ಇವ್ರು ಮಾತಾಡ್ತಾರೆ ಈಗ ಸಣ್ಣದಲ್ಲ ನೋಡ ಸಣ್ಣದಲ್ಲಿ ಅಡಿಯಲ್ಲಿ ಡೀಪ್ ಎಷ್ಟು ಇರುತ್ತೆ ಪ್ರತಿ ಕಾರಲ್ಲಿ ಚಾರ್ಜ್ ಹಾಕಕ್ಕಾಗಲ್ಲ ತಾನೇ ಕಾರಲ್ಲಿ ಚಾರ್ಜ್ ಹಾಕಕ್ಕಾಗಲ್ಲ ನೋ ಚಾರ್ಜಿಂಗ್ ಸೆಷನ್ ಇನ್ ಕಾರ್ ಅಲ್ಲ ಕಾರಲ್ಲಿ ಚಾರ್ಜ್ ಹಾಕಕ್ ಜಾಗ ಆಯ್ತಾ ಅಷ್ಟೇ ದೇವಸ್ಥಾನ ಏನಾದ್ರು ಹೇಳಬೇಕು ಬಾಟ್ ಅಂತಾರೋ ಏನೋ ತಗೊಂಡ್ಬಿಟ್ರೆ ನಮ್ಗಾರ ಪಾಯಿಂಟ್ ಐತೆ ಅವನ ಹತ್ರ ಪಾಯಿಂಟ್ ಪಿನ್ ಪಾಯಿಂಟ್ ಐತೆ ಒಂದು ಐಟಮ್ ಆಯ್ತಾ ಐಟಮೇ ಇನ್ನೂ ಚೇಂಜ್ ಮಾಡ್ತಾರೆ ನೋಡಿ ಇಷ್ಟು ಐಟಮ್ ಅಪ್ಪ
ನನ್ನ ಮಗು ದಪ್ಪ ಅಂತ ಹೇಳಿ ಗೊತ್ತಾ? ಸುಮ್ಮನಿರವ ಮರ್ಯಾದೆ ಕಳೆದ್ಬಿಟ್ಟಿಲ್ಲ ಎಣ್ಣೆ ಆಯ್ತಣ್ಣ. ಇದು ಮಲ್ಪೆಯಲ್ಲಿ ಬೀಚ್ ವಾಕಿಂಗ್ ತರ. ಸೊ 1 ಕಿಲೋಮೀಟರ್ ಇದೆ ಅಂತ ಅನ್ಕೊಂತೀನಿ ಅಲ್ಲಿಂದ, ಸ್ಟಾರ್ಟಿಂಗ್ ಇಂದ ಹಿಡಿದು ಇಲ್ಲಿವರೆಗೂ 1 ಕಿಲೋಮೀಟರ್ ಇದೆ. ಸೊ ಆರಾಮಾಗಿ ಒಂದು ಫ್ರೆಶ್ ಗಾಳಿ ತಗೊಂಡು ನಡ್ಕೊಂಡು ಹೋಗ್ಬೋದು. ಇಲ್ಲೇನೋ ಒಂದು ಸ್ಟ್ಯಾಚು ಇದೆ. ಇದೇನ್ ಸ್ಟ್ಯಾಚು, ಕುಟುಂಬ ಇದೇನು ಅಂತ ಅಂದ್ಬಿಟ್ಟು ನಮ್ಮ ಹುಡುಗನ ಕೇಳೋಣ. ಪ್ರದೀಪರ ಇದೇನು ಒಂಚೂರು ಹೇಳಿ. ಮೀನ್ ಮಾರುವವರು, ಹಾ ಮೀನ್ ಮಾರುವವರು ಅಂದ್ರೆ ಅವ್ರ ಫ್ಯಾಮಿಲಿ ಮೀನ್ ಮಾಡುವವರ ಫ್ಯಾಮಿಲಿ. ಓಕೆ. ಸೊ ಇದೇನು ತೋರಿಸ್ತದೆ ಅಂತಂದ್ರೆ, ಮೀನ್ ಮಾರ್ತಾರಲ್ಲ ಅವ್ರ ಫ್ಯಾಮಿಲಿ ಬಗ್ಗೆ ಒಂದು ಚೆನ್ನಾಗಿರುವಂತಹ ಒಂದು ಕಲ್ಚರ್ ಮನ ಹಾಕಿದ್ದಾರೆ. ಇಲ್ಲಿವರೆಗೂ ಲಾಸ್ಟ್ ಎಂಡ್ ಅಷ್ಟೇ. ಇಲ್ಲಿಂದ ಬೀಚ್ ವ್ಯೂ ನೋಡ್ಬೋದು. ವಾರ್ನಿಂಗ್, ಎಂಟರಿಂಗ್ ದ ಸೀ ಅಂಡ್ ರಾಕ್ಸ್ ಇಸ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ಸಮುದ್ರದ ನೀರಿಗೆ ಇಳಿಯುವುದು ಹಾಗೂ ಕಲ್ಲು ಬಂಡೆಗಳ ಮೇಲೆ ಹೋಗುವುದು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಇಲ್ಲಿವರೆಗೂ ಅಷ್ಟೇ ಲಾಸ್ಟ್. ಇಲ್ಲಿಂದ ಒಂದು ವ್ಯೂ ನೋಡ್ಬೋದು ಅಷ್ಟೆ. ಇಲ್ಲಿಂದ ಈ ಕಡೆಗೆ, ಆಮೇಲೆ ಅದೇ ಅಲ್ಲಿಂದ ಈ ಕಡೆಗೆ. ಚೆನ್ನಾಗಿದೆ. ಬರೇ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಅಪ್ಪ. ಯಾರ್ರೀ ಅದು ಆ ಕಡೆ? ಬನ್ನಿ, ಬರಲ್ವಾ? ಈಗ ವಾಪಸ್ ಕಾರ್ಗೆ ಹೋಗ್ತಾ ಇದೀವಿ. ಕಾರ್ ಹತ್ರ ಹೋಗಿ ಬೇರೆ ಏನು ಪ್ಲೇಸ್ ತೋರಿಸ್ತಾನೆ ನಮ್ಮ ಹುಡುಗ, ನೋಡೋಣ. ನನಗೂ ಏನೂ ಗೊತ್ತಿಲ್ಲ, ಯಾಕಂದರೆ ನಾನು ಈ ಊರೋನಲ್ಲ. ಎಲ್ಲ ಅವನಿಗೆ ಬಿಟ್ಬಿಟ್ಟಿದ್ದೀವಿ. ಅವನು ಏನೇನು ತೋರಿಸ್ತಾನೆ ಅದೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾರೆ, ಅದಷ್ಟೇ ನಮ್ಗೆ ಕೆಲಸ. ಪ್ರದೀಪ ಎಲ್ಲಿ ಕರ್ಕೊಂಡು ಹೋಗಿದ್ಯಪ್ಪ ಈಗ? ಮಲ್ಪೆ ಬೀಚ್. ಮಲ್ಪೆ ಬೀಚ್ ಇದು ಈಗ ನೋಡಿದ್ದು? ಇದು ಪಾರ್ಕ್, ಮಲ್ಪೆ ಪಾರ್ಕ್ ಇದು. ನೆಕ್ಸ್ಟ್ ಈಗ ಹೋಗ್ತಾ ಇರೋದು ಮಲ್ಪೆ ಬೀಚ್ಗೆ. ಹೋಗೋಣ. ತಳ್ಳಿ 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 ಕಡಲ ತೀರದಲ್ಲಿ ತಳ್ತಾ ಇದ್ದಾರೆ. ಹಾ ನಡೀರಿ, ಹತ್ರಿ ಹತ್ರಿ ಹತ್ರಿ. ಅಣ್ಣಂಗೆ ಟಿಫನ್ಗಂತ ಹಾಕಿ ಟಿಫನ್ ಮಾಡ್ಕೊಂಬಿಡೋಣ ಈಗ, ಆಮೇಲೆ ನೋಡೋಣ. ಬರ್ಲಿ, ಇನ್ನ ಗೊತ್ತಿಲ್ಲ. ಇನ್ನೂ ಗೊತ್ತಿಲ್ವಾ? ಗೊತ್ತಿಲ್ಲ, ಬರ್ಲಿ ಬರ್ಲಿ ಬರ್ಲಿ. ಮುಂದಕ್ಕೆ ಹೋಯ್ತಾವನೆ ಅಂತ್ಯ. ಬ್ರೇಕ್ ನಾಷ್ಟಕ್ಕಂತ ಹಾಕಪ್ಪ. ಎಲ್ಲಿ ಬೇಡ, ಅಲ್ಲಿ ಹೊರಗಡೆಲ್ಲ ಹೋಗ್ಬೇಕು. ಪ್ರದೀಪ ಬಾಯ್ ಅಂತೆ. ಅದ್ರಲ್ಲಿ ಏನಿಲ್ಲಪ್ಪ, ನಾನೇ ಯಾರು ಹೇಳುದ್ನ? ನಮ್ಮೂರವ್ರಿಗೆ ಬಾಯ್ ಹೇಳೋದು ತಾರಿಗೆ. ಹೇಳು ಗುರು, ಎಲ್ಲಾರ್ಗು ಹೇಳು ಬಾಯ್.